ಗುಡ್ ಮಾರ್ನಿಂಗ್, ನಮಃ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ಲಾಗ್ನಲ್ಲಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಒಂದಿಷ್ಟು ಮಾತುಕತೆ ಏನಂದರೆ, ನಮಗೆ ಲೈಫಲ್ಲಿ ಎಷ್ಟೋ ಸರಿ ಅನಿಸ್ಬಿಡುತ್ತೆ, ಇವಾಗಿರೋ ಬುದ್ಧಿನೇ ಒಂದು 20 ಇಯರ್ಸ್ ಕೆಳಗೆ ಇದ್ಬಿಟ್ಟಿದ್ರೆ ನಾವು ಲೈಫಲ್ಲಿ ಎಷ್ಟೊಂದು ಸಾಧಿಸ್ಬಿಡ್ತಿದ್ವಿ, ಎಷ್ಟೊಂದು ಸಕ್ಸಸ್ ಕಂಡುಬಿಡ್ತಿದ್ವಿ ಅಂತ. ಅದು ತಪ್ಪು. ಆದರೆ ಒಂದು ತಿಳ್ಕೊಳ್ಳಿ, ನಾವು ಆ 20 ಇಯರ್ಸ್ ಕೆಳಗೆ ನಮಗೇನು ಅಷ್ಟು ಬುದ್ಧಿ ಇರಲಿಲ್ಲ, ಅಷ್ಟು ಜೀವನದ ಅನುಭವ ಇರಲಿಲ್ಲ, ಜೀವನದಲ್ಲಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂತ ಗೊತ್ತಿರಲಿಲ್ಲ. ಈ 20 ಇಯರ್ಸಲ್ಲಿ ನಮ್ಮ ಜೊತೆಗಿರೋರು, ನಮ್ಮ ಫ್ರೆಂಡ್ಸು ಅಥವಾ ನಮ್ಮ ಸಂಬಂಧಿಕರು ನಮಗೆ ಎಷ್ಟೊಂದು ಜೀವನದ ಲೆಸನ್ನ ಚೆನ್ನಾಗಿ ಕಲಿಸಿದ್ದಾರೆ ಅಲ್ವಾ. ಹಾಗಾಗಿ ನಾವು ರಿಗ್ರೆಟ್ ಪಡೋದು ಬೇಡ. ನಮಗೆ ಆ 20 ಇಯರ್ಸಲ್ಲೇ ನಾವು ಎಷ್ಟೊಂದು ಮೆಚುರಿಟಿನ ಪಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ಸ್ಟ್ಯಾಂಡಲ್ಲಿ ಇರೋದಕ್ಕೆ ಕಾರಣವೇ ಆ 20 ಇಯರ್ಸಲ್ಲಿ ಪಡೆದಿರೋ ಅನುಭವಗಳು ಜೀವನದಲ್ಲಿ. ಹಾಗಾಗಿ ನಾವು ಆ ಥರ ರಿಗ್ರೆಟ್ ಪಡೋದು ಬೇಡ. ಎಷ್ಟೋ ಸಲ ನನಗೂ ಅನಿಸುತ್ತೆ, ನಿಮಗೂ ಅನಿಸುತ್ತೆ, ಈಗಿರೋ ಬುದ್ಧಿನೇ 20 ಇಯರ್ಸ್ ಕೆಳಗಿದ್ಬಿಟ್ಟಿದ್ರೆ ಎಷ್ಟು ಸಕ್ಸಸ್ ಕಂಡುಬಿಡ್ತಿದ್ವಿ ಅಂತ ಹೇಳಿ. ಬಟ್ ಆದರೆ ಇವಾಗೂ ಜೀವನ ಚೆನ್ನಾಗಿದೆ ಅಂದ್ಕೊಂಡು ಅದನ್ನೇ ಇವಾಗ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ಇವತ್ತಿನ ಲಾಗಲ್ಲಿ ಏನೇನಿದೆ, ಏನು ಮಾಡಿದೆ ಅಂತ ತೋರಿಸ್ತೀನಿ. ಪಾಲಕ್ ಪನ್ನೀರ್ ಮಾಡಲಿಕ್ಕೆ ಪಾಲಕ್ ಸೊಪ್ಪು ಬೇಕು. ಒಂದು 3 ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಒಂದು 3-4 ಸತಿ ನೀರಲ್ಲಿ ತೊಳ್ಕೊಳ್ಳಿ. ಯಾಕಂದರೆ ಮಳೆಗಾಲ ಅಲ್ಲ, ಹಾಗಾಗಿ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ. ಪಾಲಕ್ ಸೊಪ್ಪನ್ನ 3-4 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ಈ ಕಡೆ ಒಲೆ ಮೇಲೆ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಎಲ್ಲ ಒಂದು 5 ಮಿನಿಟ್ಸ್ ಅದು ಚೆನ್ನಾಗಿ ಬೆಂದ ಮೇಲೆ ಈ ಕಡೆ ಒಂದು ತಟ್ಟೆಯಲ್ಲಿ ತೊಗೊಂಡಿದ್ದೀನಿ. ಅದಾದ ನಂತರ ಈ ಕಡೆಗೆ ಮಸಾಲೆಗೆ ಏನೇನು ಬೇಕು ಅಂದರೆ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೆಂಗೆ ಫ್ರೈ ಮಾಡ್ಕೋಬೇಕು ಅಂದರೆ, ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಸೀದಿಸ್ಲಿಕ್ಕೆ ಹೋಗ್ಬಿಡಿ. ಸೀದಿಸಿದ್ರೆ ಟೇಸ್ಟ್ ಇರೋದಿಲ್ಲ. ಇದು ನೋಡಿ, ಬ್ರೌನ್ ಕಲರ್ ಆಗಿದೆ. ನಾನು 1 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಒಗ್ಗರಣೆಗೆ ಒಣಮೆಣ್ಸಿಕಾಯಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸೊಪ್ಪಿನ ಕಾಳು ಮತ್ತು ಇದು ಚಕ್ಕೆ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆವಾಗಲೇ ಪಾಲಕ್ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದು, ಮತ್ತು ಇವಾಗೆಲ್ಲ ಹುರ್ಕೊಂಡಿದ್ದೀವಲ್ಲ ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಪಾಲಕ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಪಾಲಕ್ ಸೊಪ್ಪಲ್ಲಿ ನಿಮಗೆ ಐರನ್ ಅಂಶ ಚೆನ್ನಾಗಿದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ. ಪಾಲಕ್ ನಿಮಗೇನಾರ ಹುಷಾರಿಲ್ಲ ಹಂಗೆಲ್ಲ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳ್ತಾರೆ ಪಾಲಕ್ ಸೊಪ್ಪು ಚೆನ್ನಾಗಿ ತಿನ್ನಿ ಅಂತ ಹೇಳಿ. ಮಕ್ಕಳಿಗೆ ಗ್ರೀನಾಗಿದ್ದರೆ ಅಟ್ರ್ಯಾಕ್ಟ್ ಆಗಿ ತಿಂತಾರೆ ಅಂತ ಹೇಳಿ ಇವತ್ತು ನಾನು ಮಾಡಿದ್ದು. ಭಾಳ ಖುಷಿಪಟ್ಟರು ತಿಂದರು ನನ್ನ ಮಕ್ಕಳಿಬ್ರು, ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆವಾಗ ಎಲ್ಲ ಇದು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದು, ಮತ್ತು ಇದು ಎಲ್ಲ ಹುರ್ಕೊಂಡಿದ್ನಲ್ಲ ಎಲ್ಲ ಒಂದು ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡಿ ಸಣ್ಣಕ್ಕೆ. ಈ ಕಡೆಗೆ ನಾವು ಪನ್ನೀರು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ. ಪನ್ನೀರು ಇದನ್ನು ಸಣ್ಣದಾಗಿ ಕ್ಯೂಬಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಇದನ್ನು ತುಪ್ಪದಲ್ಲೇ ಹುರ್ಕೊಳ್ಳಿ. ತುಪ್ಪದಲ್ಲಿ ಹುರ್ಕೊಂಡಾಗ ಇದು ಟೇಸ್ಟು. ನೀವು ಎಣ್ಣೆಗಿಂತ ತುಪ್ಪದಲ್ಲಿ ಹುರಿದಾಗ ಇದು ಟೇಸ್ಟು. ಇದು ಸ್ವಲ್ಪ ಚೆನ್ನಾಗೆ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಳಿ. ನೋಡಿ, ಹುರಿತಾ ಇದ್ದೀನಿ. ಲಿಟಲ್ ಬಿಟ್ ಇದು ಬ್ರೌನ್ ಕಲರ್ ಟರ್ನ್ ಆಗುತ್ತೆ ಅಂದಾಗ ಸ್ಟಾಪ್ ಮಾಡಿ. ಈಗ ಆವಾಗಲೇ ಈರುಳ್ಳಿ ಎಲ್ಲ ಹುರ್ಕೊಂಡಿದ್ದಲ್ಲ, ಅದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಅಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಆ ಈರುಳ್ಳಿನೂ ಹಾಕಿರಿ. ಆಮೇಲೆ ಪನ್ನೀರು ತುಂಬ ಒಳ್ಳೆಯದು. ಪನ್ನೀರಲ್ಲಿ ಕ್ಯಾಲ್ಶಿಯಮ್ ತುಂಬ ಚೆನ್ನಾಗಿದೆ, ಆಮೇಲೆ ಪ್ರೋಟೀನ್ ಚೆನ್ನಾಗಿದೆ. ಮಕ್ಕಳಿಗೆ ಹೆಲ್ದಿಯಾಗಿ ಇರಬೇಕು ಅಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇದಕ್ಕೆ ಬರೀ ಪನ್ನೀರ್ ಆದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಹಸಿ ಬಟಾಣಿನೂ ತೊಗೊಂಡಿದ್ದೀನಿ. ಹಸಿ ಬಟಾಣಿನೂ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ ನೋಡಿರಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಅಲ್ಲಿ ಅದೇ ಪಾಲಕ್ ಮತ್ತು ಇದೆಲ್ಲ ಇತ್ತಲ್ಲ, ಇದು ಒಗ್ಗರಣೆ ಅದು ರುಬ್ಬಿದ್ದೆಲ್ಲ ಪೇಸ್ಟೆಲ್ಲ ಇತ್ತಲ್ಲ, ಆ ಪೇಸ್ಟು ಹಾಕಿಬಿಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಗೆ, ಅಲ್ಲಿ ತನಕನೂ ಬಿಟ್ಕೊಳ್ಳಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಅಲ್ಲಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ನಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇದೆಲ್ಲ ಸ್ವಲ್ಪ ಖಾರ ಬಿಟ್ಕೊಂಡ ತಕ್ಷಣವೇ ಅಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಮಿಕ್ಸಿಯಲ್ಲಿ ಅದೇ ಬಂದಿದೆ ನೋಡಿ ಇದನ್ನು ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಸ್ಮೆಲ್ ಅದು ಹೋಗೋ ತನಕ ಪಾಲಕ್ದು ಸ್ಮೆಲ್ಲು ಎಲ್ಲ ಹಸಿ ಹಸಿದಿತ್ತು ಅಂದರೆ ಮಕ್ಕಳು ತಿನ್ನೋಕ್ಕೆ ಇರಿಟೇಟ್ ಮಾಡ್ಕೊತಾರೆ. ಹಾಗಾಗಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಪನ್ನೀರ್ ಹುರ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನೂ ಹಾಕ್ರಿ. ಆಮೇಲೆ ಹಸಿ ಬಟಾಣಿನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೂ ಹಾಕ್ರಿ. ಆ್ಯಕ್ಚುಲಿ ನಿಮಗೆ ಪಾಲಕ್ ಬೇಯಿಸ್ಕೊಂಡಾಗ ಇದು ಮಿಕ್ಸಿಲಿ ಹಾಕಿದಾಗ ಈ ಥರ ಕಲರ್ ಬರಲ್ಲ. ಇದಕ್ಕೆ ಏನು ಟ್ರಿಕ್ಸ್ ಅಂದರೆ ಅದೇ ಪಾಲಕ್ ನೀವು ಬೇಯಿಸೋಬೇಕಾದ್ರೆ ಒಂದು ಸ್ಪೂನ್ ಉಪ್ಪು ಹಾಕಿರ್ತೀರಲ್ಲ, ಹಾಗಾಗಿ ಪಾಲಕ್ ಅದೇ ಕಲರೇ ಇರುತ್ತೆ. ನೀವೇನಾರು ಉಪ್ಪು ಹಾಕಲಿಲ್ಲದ್ರೆ ಪಾಲಕ್ ಸ್ವಲ್ಪ ಫುಲ್ ಡಾರ್ಕ್ ಗ್ರೀನ್ ಆಗಿಬಿಡುತ್ತೆ, ಅವಾಗ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ. ಪನ್ನೀರ್ ಹುರಿದುಕೊಂಡು ಇಟ್ಕೊಂಡಿದ್ದೀನಲ್ಲ ಆ ಪನ್ನೀರನ್ನ ಹಾಕ್ತಾಯಿದ್ದೀನಿ ನೋಡಿ. ಈ ಪನ್ನೀರ್ ಚೆನ್ನಾಗೇ ಅದರಲ್ಲಿ ಬೆರೆತು ಚೆನ್ನಾಗೆ ಟೇಸ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಗ್ರೀನಾಗೆ ಪ್ಲಸ್ ವೈಟ್. ಹಸಿ ಬಟಾಣೆ ಹೇಳಿದ್ನಲ್ಲ, ಹಸಿ ಬಟಾಣೆನೂ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 10 ಮಿನಿಟ್ಸ್ ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ, ಒಂದು ತಟ್ಟೆ ಮುಚ್ಚಿ. ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ಮೆಂತ್ಯ ಚಪಾತಿ ಮಾಡಿದ್ದೆ. ಆ್ಯಕ್ಚುಲಿ ಚಪಾತಿನ ಆಯುರ್ವೇದಿಕ್ ಡಾಕ್ಟ್ರ್ ಪ್ರಕಾರ ಚಪಾತಿನ ಹಾಗೆ ತಿನ್ನಬಾರ್ದು, ಇದರ ಮೆಂತ್ಯ ಸೊಪ್ಪು ಯಾವುದಾದ್ರೂ ಸೊಪ್ಪು ಜೊತೆಗೆ ಮೆಂತ್ಯ ಅಥವಾ ಪಾಲಕ್ ಸೊಪ್ಪು ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿ ಅದನ್ನು ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ನಾದ್ಕೊಂಡು ಚಪಾತಿ ಮಾಡ್ಕೊಂಡಿದ್ದೆ. ಆಮೇಲೆ ಸೌತೆಕಾಯಿ ಸಾಲಾಡ್ ಮಾಡಿದ್ದೆ. ಸೌತೆಕಾಯಿ ಸಾಲಾಡು, ಪಾಲಕ್ ಪನ್ನೀರು, ಚಪಾತಿ ತುಂಬ ಟೇಸ್ಟಾಗಿತ್ತು. ಯಾಕಂದರೆ ಗೋಧಿ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ಕುಕ್ಕುಂಬರು ಮತ್ತು ಮೆಂತೆ ಎರಡು ತಂಪಲ್ವಾ, ಚೆನ್ನಾಗಾಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಆಗಿದೆ ನೋಡಿ ಪಾಲಕ್ ಪನ್ನೀರು. ತುಂಬ ಟೇಸ್ಟಾಗಿತ್ತು ಪಾಲಕ್ ಪನ್ನೀರು. ಕೊನೆಗೆ ನಿಮಗೆ ಪಾಲಕ್ ಪನ್ನೀರಿಗೆ ಎಲ್ಲೂ ನಾನು ಟೊಮೆಟೊ ಯೂಸ್ ಮಾಡಿಲ್ಲ. ಪಾಲಕ್ ಮತ್ತು ನಮ್ಮ ಟೊಮೆಟೊನೋ ಜೊತೆಗೆ ತಿನ್ನಬಾರ್ದು, ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡಿದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.